ಎಲ್ಲ ಬಂಧುಗಳೇ, ಪಕ್ಷದ ಕಾರ್ಯಾಧ್ಯಕ್ಷ ಅಂತ ಡಿ.ಸಿ. ಚಂದ್ರಶೇಖರ್ ಅವರೇ, ನಮ್ಮ ಸ್ವಲ್ಪ ನಿಲ್ಲಿಸ್ಬೇಕು ಹಿಂದೆಗಡೆ, ಮೀಡಿಯಾ ಕೋಆರ್ಡಿನೇಟರ್ ಅಂತ ರಮೇಶ್ ಬಾಬು ಅವರೇ, ಶಾಸಕ ಮಿತ್ರ ಅಂತ ಶಿವಣ್ಣ ಅವರೇ, ಧರ್ಮಸೇನ್ ಅವರೇ, ನಮ್ಮ SC/ST ವಿಭಾಗದ ಅಧ್ಯಕ್ಷರು ಹನುಮಂತರಾಯಪ್ಪನವರೇ, ಮತ್ತು ಈಗಾಗಲೇ ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ದೆಹಲಿಯಲ್ಲಿ ಸೇರ್ಪಡೆ ಆಗ್ತಾ ತೇಜಸ್ವಿನಿ ಗೌಡ್ರೆ, ಈಗ ತಾನೇ ಹೊಸದಾಗಿ ನನ್ನ ಮಿತ್ರರಾಗಿದ್ರು ನಮ್ಮ ಜಿಲ್ಲೆಯವರೇ ಕೆ ಶಿವರಾಮ್ರವರ ಧರ್ಮಪತ್ರಿ, ಈಗ ಛಲವಾದಿ ರಾಜ್ಯ ಸಂಘದ ಅಧಿಕೃತವಾಗಿ ಒಂದು ದೊಡ್ಡ ಸಂಘಟನೆ ಇದೆ. ಅವರ ಎಲ್ಲ ಜಿಲ್ಲಾ ಅಧ್ಯಕ್ಷಗಳು ಜೊತೆಯಲ್ಲಿ, ಅವರ ಪದಾಧಿಕಾರಿಗಳ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಅಧಿಕೃತವಾಗಿ ಅವರ ಧರ್ಮಪೀಠದ ಎಲ್ಲ ಗುರುಗಳ ಹತ್ರ ಚರ್ಚೆ ಮಾಡಿ, ನನ್ನಂತೂ ಕೂಡ ಅವರ ಧರ್ಮಪೀಠದ ಎಲ್ಲ ಗುರುಗಳು ಎಲ್ಲ ಬಂದು ನನ್ನ ಹತ್ರ ಮಾತಾಡಿದ್ರು. ಸೊ ಅವರೆಲ್ಲ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ನಾವೆಲ್ಲ ಅವರ ಕೈಯನ್ನು ಬಲಪಡಿಸಬೇಕು. ಬಿಜೆಪಿ ಮತ್ತು ವಿವಿಧ ಬೇರೆ ಬೇರೆ ಪಕ್ಷದಲ್ಲಿ ಇರುವುದು ಸೂಕ್ತ ಅಲ್ಲ ಅನ್ನೋ ತೀರ್ಮಾನವನ್ನು ಮಾಡಿ ಇವತ್ತು ಅವರು ಕೂಡ ಶ್ರೀಮತಿ ವಾಣಿ ಶಿವರಾಮ್ರವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಬಂದಿದ್ದಾರೆ. ಅವರ ಜೊತೆಯಲ್ಲಿ ರೂಪಾ ಲಿಂಗೇಶ್ ಅವರು, ನಮ್ಮ BBMP ಆರ್ ನಗರದ ಎಕ್ಸ್ ಕಾರ್ಪೊರೇಟರ್ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ. CK ರವಿಚಂದ್ರನ್ ಅವರು JDU-ನ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು, ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಲಿಕ್ಕೆ ಬಂದಿದ್ದಾರೆ. ಇನ್ನೊಬ್ಬ ನಮ್ಮ ಬಹಳ ಪ್ರಮುಖವಾದಂತ ಒಬ್ಬ ನಾಯಕ, ಮಡಿವಾಳ ಜನಾಂಗಕ್ಕೆ ಸೇರಿದಂತ ಒಬ್ಬ ನಾಯಕ, ನಾವು ಕೂಡ ಲಾಸ್ಟ್ ವರೆಗೂ ಕೂಡ ಅವರ ಹೆಸರನ್ನ ಪ್ಯಾನಲ್ ತೆಗೆದುಕೊಂಡಿದ್ದು, ಪಕ್ಷೇತರವಾಗಿ ಅವರು ಸ್ಪರ್ಧೆಯನ್ನ ತರೀಕೆರೆ ಮಾಡಿ ಬಹುತ್ ಹೆಚ್ಚು ಮತವನ್ನ 3 ಎಲೆಕ್ಷನ್ ಕೂಡ ತೆಗೆದುಕೊಂಡಂತವರು. ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಸ್ಥಳೀಯದಲ್ಲೂ ಕೂಡ ಒಪ್ಪಿಗೆಯನ್ನು ಪಡೆದು ಅವನು ಕೂಡ ನಾನು ಇಲ್ಲಿ ಅಧಿಕೃತವಾಗಿ ನಮ್ಮ ಗೋಪಿಕೃಷ್ಣ ಅವರು ಕೂಡ ನಾನು ಸೇರ್ಪಡೆಯನ್ನ ಇವತ್ತು ಮಾಡಿಕೊಳ್ಳಲಿಕ್ಕೆ ಕೂತಿದ್ದೇನೆ. ಇದಲ್ಲದೆ ನಮ್ಮ ಮಹಮ್ಮದ್ ಮೂರ್ತಿ ಅವರು ಸರ್ವತ್ ನಗರದ JDS-ನಿಂದ ಅಭ್ಯರ್ಥಿಯಾಗಿದ್ದರು. ಅವರ ಜೊತೆ ಸುಮಾರು 100 ಕಾರ್ಯಕರ್ತರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ. ಮತ್ತು ಶಿವಣ್ಣವರು ಕೂಡ ಆನೇಕಲ್ನಿಂದ ಬಿಜೆಪಿಯವರ ಮಂಜು, ವಿಜಯ್ ಕುಮಾರ್, ಚಾಮರಾಜನಗರ ಛಲವಾದಿ ಮಹಾಸಭಾದ ಉಪಾಧ್ಯಕ್ಷರಾಗಿದ್ದಂಥ ಬಸವರಾಜ್ ಅವರು, ಮತ್ತು ಅಭಿಮಾನ ಸಂಘದ ಚಂದ್ರಶೇಖರ್ ಅವರು, ಆನಂದ್ ಕುಮಾರ್ ಅವರು, ಮುರಳಿ ಜಿಗಣಿ ಅವರು, ಹೀಗೆ ಬಿಡದಿಯಿಂದ JDS ಪಕ್ಷದಿಂದ ಕಾಂಗ್ರೆಸ್ಗೆ ಕೃಷ್ಣಪ್ಪನವರು, HD ಕೋಟೆಯಿಂದ ಪರಶಿವಮೂರ್ತಿ ಅವರು ರೈಲ್ವೆ ಬೋರ್ಡ್ ಸದಸ್ಯರಾಗಿದ್ದರು. ಮತ್ತು ಹೊಸರಾಜು BJP-ಯಿಂದ ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅಭಿನಂಜನಗೌಡರವರು, ಮುಳ್ಳೆ ಜಯರಾಮ್ರವರು, ಲಿಂಗಯ್ಯನವರು KR-ಪೇಟೆಯಿಂದ, ಮತ್ತು ವಿಜಯ್ ಕುಮಾರ್ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಆಹ್ವಾನಿಸಿದ್ದಾರೆ. SK ಶಿವಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ, ಅವರು ಛಲವಾದಿ ಮಹಾಸಭಾ, ವಸಂತ್ ಅವರು, ವಿಜಯ್ ಕುಮಾರ್ ಅವರು, ಮತ್ತು ರೈತ ಸಂಘದಿಂದ ನಮ್ಮ ವೀರಭದ್ರ ಸ್ವಾಮಿ ಅವರು, BJP-ಯಿಂದ ರಾಮಕೃಷ್ಣ ಉಪಾರ್ ಅವರು ಕೂಡ ಇವತ್ತು ಬಂದಿದ್ದಾರೆ. ಇದಲ್ಲದೆ ನಮ್ಮ ಮಾಜಿ ವಕೀಲ ಸಂಘದ ಅಧ್ಯಕ್ಷರಾದಂತ CS ಪ್ರಕಾಶ್ ಅವರು ಕೂಡ ಇದ್ದಾರೆ, ಕುಮಾರ್ ಅವರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೆ ಅಧಿಕೃತವಾಗಿ
ಕಾಂಗ್ರೆಸ್ ಪಕ್ಷಕ್ಕೆ ಇವರೆಲ್ಲರೂ ಕೂಡ ನಾನು ಸೇರ್ಪಡೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ಬಹುಶಃ ಶಿವರಾಮ್ ಅವರು ತಮಗೆಲ್ಲ ಪರಿಚಯ ಇರಬೇಕು ಅಂತ ಕಾಣ್ತದೆ. IAS ಅಧಿಕಾರಿಯಾಗಿ ಇವತ್ತು ಅವರು ಬಿಜೆಪಿಯಿಂದ ಬಹಳ ಹೋರಾಟವನ್ನು ಮಾಡಿ ಅವರು ಜೀವಂತ ಆಗಿರೋ ಮುಂಚಿತವಾಗಿ ನನಗೆ ಒಂದಿನ ಚಾಮರಾಜನಗರದಿಂದ ಫೋನ್ ಮಾಡಿದ್ರು. ಮಧ್ಯದಲ್ಲಿ ಖರ್ಗೆ ಸಾಹೇಬ್ರನ್ನು ಕೂಡ ಅವರು ಭೇಟಿ ಮಾಡಿದ್ರು. ಆದರೆ ಬಹಳ ಆರೋಗ್ಯ ಕೂಡ ಬಹಳ ಚೆನ್ನಾಗಿತ್ತು. ಆಕಸ್ಮಿಕವಾಗಿ ಭಗವಂತನ ಲೀಲೆ, ನಾವ್ಯಾರು ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರ ಕುಟುಂಬ, ಅವರ ಅನುಯಾಯಿಗಳು, ಛಲವಾದಿ ಮಹಾಸಂಘ ಅಂದರೆ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ಸಂಘಟನೆ ಬೆಳೆಸ್ಕೊಂಡು ಬಂದಿದ್ದಾರೆ. ಈ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಿದ್ದು ಇತಿಹಾಸ ಇದೆ. ಒಂದು ACC ಬ್ಲಾಕ್ ಅಧ್ಯಕ್ಷರಿಂದ ACC ಅಧ್ಯಕ್ಷರಾಗುವವರು ಕೂಡ ಕಾಂಗ್ರೆಸ್ ಪಕ್ಷ ಸಮಾಜದಿಂದ ಗುರುಸಿದೆ ಅನ್ನೋದು ಕೂಡ ಗೊತ್ತಿದೆ. ರಾಷ್ಟ್ರೀಯ ನಾಯಕರು ನಮಗೆ ಇವತ್ತು ಸೊ ಅವರೆಲ್ಲ ಗಮನಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ಳಿಕ್ಕೆ ಬಂದಿರೋದು ನಮಗೆಲ್ಲ ಬಹಳ ದೊಡ್ಡ ಸಂತೋಷ ತಂದಿದೆ. ಅವರು ಒಂದು ದೊಡ್ಡ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನೀವು ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿ ಹಳ್ಳಿಯಲ್ಲಿ ಪ್ರತಿ ಬೂತಲ್ಲೂ ಕೂಡ ಬರೀ ಪಕ್ಷಕ್ಕೆ ಸೇರ್ಕೊಳ್ಳೋದೇ ಮುಖ್ಯ ಅಲ್ಲ, ಪಕ್ಷಕ್ಕೆ ಮತ್ತೆ ಒಂದು ದೊಡ್ಡ ಸಂಘಟನೆಯಾಗಿ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ತಾವು ಕೂಡ ಬೆಳ್ಕೊಳ್ಬೇಕು ಅಂತ ತಮಗೆ ನಾನು ಈ ಸಂದರ್ಭದಲ್ಲಿ ಮತ್ತು ಯಾರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ನಾನೆಲ್ಲ ನಮ್ಮ ಸ್ಥಳೀಯ ಬ್ಲಾಕ್ಗಳಿಗೆ ನಿಮ್ಮ ಅಡ್ರೆಸ್ಗಳು, ನಿಮ್ಮ ಟೆಲಿಫೋನ್ ನಂಬರ್ಸು ಎಲ್ಲ ಕೊಟ್ಟಾಗ ಆನ್ಲೈನ್ ಮೆಂಬರ್ಶಿಪ್ ಕೂಡ ನಮ್ಮಲ್ಲಿ ಪ್ರಾವಿಷನ್ ಇದೆ. ಆನ್ಲೈನಲ್ಲಿ ನೀವು ನಮ್ಮ ಇಲ್ಲಿ ಮೆಂಬರ್ಶಿಪ್ಪನ್ನು ನೀವು ಪಡ್ಕೊಳ್ಬೇಕು. ಜೊತೆಗೆ ನಿಮ್ಮೆಲ್ಲ ಪಟ್ಟಿಯನ್ನು ಕೊಟ್ಟರೆ ನಾವು ಸ್ಥಳೀಯ ಲೋಕಲ್ ನಿಮ್ಮನ್ನು ಅಲ್ಲಿ ಬಳಸ್ಕೊಳ್ಳಿಕ್ಕೆ ಅಲ್ಲೂ ಕೂಡ ಸ್ಥಳೀಯ ಎಲ್ಲ ಲೀಡರ್ಗಳಿಗೆ, ಜಿಲ್ಲಾ ಕಾಂಗ್ರೆಸ್ಗೆ, ಬ್ಲಾಕ್ ಕಾಂಗ್ರೆಸ್ಗೆ ಕೂಡ ನಾವು ತಿಳಿಸ್ತೇವೆ. ಆ ಕೆಲಸವನ್ನು ನಮ್ಮ ಅಡ್ಮಿನಿಸ್ಟ್ರೇಷನ್ ಜನರಲ್ ಸೆಕ್ರೆಟರಿ ಅಂತ ನಮ್ಮ GC ಚಂದ್ರಶೇಖರ್ ಅವರು ಅದನ್ನು ಮಾಡ್ತಾರೆ. ಇದಲ್ಲದೆ ನಮ್ಮ ಮಡಿವಾಳ ಸಂಘದ ಬಹಳ ಪ್ರಮುಖ ನಾಯಕರಾದಂಥ ನಮ್ಮ ಗೋಪಿ ಕೃಷ್ಣರವರು, ಅವರು ಒಂದು ದೊಡ್ಡ ಶಕ್ತಿ, ಇಡೀ ರಾಜ್ಯದಲ್ಲೇ ಅವರೊಂದು ದೊಡ್ಡ ಸಂಘಟನೆ ಇದೆ. ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಬಹಳ ಜನ ಅಲ್ಪಸಂಖ್ಯಾತಗಳು ಈ ಅಲಯನ್ಸ್ನ ಒಪ್ಪದೆ ಈ ಅಲಯನ್ಸಿಂದ ಏನು ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಯಾರಿಗೂ ಇನ್ನು ರಕ್ಷಣೆ ಇಲ್ಲ. ಕಾಂಗ್ರೆಸ್ ಪಕ್ಷ ಮಾತ್ರ ನಮ್ಮನ್ನು ಬದಲಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಅನೇಕರು ತೀರ್ಮಾನವನ್ನು ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಮುಂದಕ್ಕೆ ಬಂದಿದ್ದಾರೆ. ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ಯಾರು ಹೊಸಬ್ರು ಹಳಬ್ರು ಅನ್ನೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ಅಧಿಕೃತವಾಗಿ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಮತ್ತು ನಾಯಕರಾಗಿ ಎರಡೂ ಸೇರಿ ತಾವೆಲ್ಲ ಸೇರಿ ಒಟ್ಟಿಗೆ ಕೆಲಸವನ್ನು ಮಾಡಬೇಕು ಅಂತೇಳಿ ತಮಗೆ ಎಲ್ಲರೂ ಕೂಡ ಶುಭ ಹಾರೈಸಿ, ಪಕ್ಷದಿಂದ ನಾನೇ ಅಧಿಕೃತವಾಗಿ ನಿಮ್ಮನ್ನ ಸೇರ್ಪಡೆ ಮಾಡ್ಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನಮ್ಮ ವಾಣಿಯವರಿಗೆ ಅವ್ರು ಒಂದೆರಡು ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ. ಅದಾದ್ಮೇಲೆ ಗೋಪಿ ಕೃಷ್ಣ ಅವರೆರಡು ಮಾತಾಡಲಿ. ಮಿಕ್ಕಿದ್ದವ್ರಿಗೆಲ್ಲ ಏನು ನಾನು ನೆಕ್ಸ್ಟ್ ಕ್ಯಾಂಪೇನಿಂಗ್ ಈ ಸಂದರ್ಭದಲ್ಲಿ ಹೋಗಿದೆ. ಮುಂದಕ್ಕೆ ತೇಜಸ್ವಿನಿ ಅವರು ಇರ್ತಾರೆ, ಅವರು ಜವಾಬ್ದಾರಿಯನ್ನ ನಮ್ಮ GC ಚಂದ್ರಶೇಖರ್ ಅವರು ಮಾಡ್ತಾರೆ. ಅದಾದ್ಮೇಲೆ ಪ್ರಚಾರಗಳಿಗೆ, ಮೀಡಿಯಾಗೆಲ್ಲ ಮುಂದುವರಿಸ್ಕೊಂಡು ಪಕ್ಷದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಆ ಕೆಲಸ ಅವರು ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ನಾನು 2 ದಿನ ಕೇರಳ ಪ್ರವಾಸ ಮಾಡಿ ಬಂದಿದ್ದೇನೆ. ನೆಕ್ಸ್ಟ್ 14ನೇ ತಾರೀಕು ಮತ್ತೆ ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ನಮ್ಮ ಎಲೆಕ್ಷನ್ಸ್ ಮುಗಿದ ಮೇಲೆ ತೆಲಂಗಾಣ, ಆಂಧ್ರ ಪ್ರದೇಶಕ್ಕೆ ನಮ್ಮ ನಾಮಿನೇಷನ್ಸ್ ಆದ್ಮೇಲೆ ಹೋಗ್ತಾ ಇದ್ವಿ. ಜೊತೆಗೆ ನಾನು ಮುಖ್ಯಮಂತ್ರಿಗಳು ಕೂಡ ಅದಾದ್ಮೇಲೆ ಉತ್ತರ ಪ್ರದೇಶ, ಬೇರೆ ಬೇರೆ ಕಡೆ ಚುನಾವಣಾ ಪ್ರಚಾರಕ್ಕೆ ಹೋಗ್ಬೇಕು ಅಂತೇಳಿ ಪಕ್ಷ ತಿಳಿಸಿದೆ. ಇವತ್ತು ತೇಜಸ್ವಿನಿ ಅವರು ಈಗಾಗಲೇ ದೆಹಲಿಯಲ್ಲಿ ನಮ್ಮ ಪಕ್ಷಕ್ಕೆ ಅಡ್ಮಿಷನ್ ಆಗಿದ್ದಾರೆ. ಈ ಗುಂಪಲ್ಲಿ ಅವ್ರನ್ನ ನಾನು ಸ್ಪೆಷಲ್ ಆಗಿ ಅಭಿನಂದಿಸೋದು ಬೇಡ ಅಂತೇಳಿ ಗುಂಪಲ್ಲಿ ಮಾಡಕ್ ಹೋಗಲಿಲ್ಲ. ಅವರು ನಮ್ಮ ಪಕ್ಷದ ಮೂಲ ಪಾರ್ಲಿಮೆಂಟ್ ಮೆಂಬರ್ ಆಗಿ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಬೆಳೆದಂಥವ್ರು. ಅವರು ಕೂಡ BJPಯಲ್ಲಿ ಒಂದು 10 ವರ್ಷ
ಮದುವೆ ಆಗಿದೆ. ನೆಕ್ಸ್ಟ್ ಕಾಂಗ್ರೆಸ್ ಪಾರ್ಟಿನೇ ಈ ದೇಶಕ್ಕೆ ಏನಾದ್ರು ಒಳ್ಳೇದಾಗದು ಅನ್ನೋದು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ MP ಆಗಿದ್ರು ಅವರು, ತಮಗೆಲ್ಲ ಗೊತ್ತಿದೆ. ಸೊ ನಾನು ಪಕ್ಷದ ಪರವಾಗಿ ಅಧಿಕೃತವಾಗಿ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಕೇರಳದಲ್ಲಿ ಇವತ್ತು ಬೆಳಗ್ಗೆ ಕೂಡ ಪ್ರಚಾರದಲ್ಲಿದ್ದೆ. ನಾನು ಕರುಣಾಕರನ್ ಅವರ ಮಗ ತ್ರಿಶೂರ್ ಕ್ಷೇತ್ರಕ್ಕೂ ಕೂಡ ಮುರಳೀಧರ ಅಲ್ಲೂ ಹೋಗಿದ್ದೆ. ನಿನ್ನೆ ವೇಣುಗೋಪಾಲ ಕ್ಷೇತ್ರದಲ್ಲೂ ಕೂಡ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿ ಬಂದಿದ್ದೇನೆ. ಹೋದ ಬಾರಿ 19 ಸೀಟ್ ಗೆದ್ದಿತ್ತು UDF. ಈ ಬಾರಿ 20 ಸೀಟ್ ಗೆಲ್ತಾರೆ ಅನ್ನೋ ಆಶೆ. ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ನಾವು BJPಗೆ 1 ಸೀಟು ಕೂಡ ಬರ್ಲಿಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಕೂಡ ಅವರು ಘೋಷಣೆ ಮಾಡಿದ್ದಾರೆ. BJP ಏನಿಲ್ಲ, ಅಲ್ಲಿ ಏನಿದ್ರು UDF LDF ಮಾತ್ರ ಎಲೆಕ್ಷನ್ ನಡೀತದೆ. ಸೊ ಅದರಿಂದ ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ. ಕರ್ನಾಟಕ ರಾಜ್ಯದಲ್ಲೂ ಈಗಾಗಲೇ ವಿಡ್ರಾಯಲ್ ಎಲ್ಲ ಮುಗಿದಿದೆ. ಬೆಂಗಳೂರು ಗ್ರಾಮಾಂತರದಿಂದ ಯಾರು ಅಲ್ಲಿ BSP ಕ್ಯಾಂಡಿಡೇಟ್ ಕೂಡ ನಮ್ಮ ಶಿವಣ್ಣವರ ಮುಖಂಡತ್ವದಲ್ಲಿ ಅವರು ಕೂಡ ಈಗಾಗಲೇ BSPನ ವಿಡ್ರಾ ಮಾಡಿ ಕಾಂಗ್ರೆಸ್ ಸೊ ಹೀಗೆ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ ಯಾರು ಅರ್ಜಿಗಳು ಹಾಕಿದ್ರು, ಸೀಟಿಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಯಾರು ಕೂಡ ನಮ್ಮಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಮತ ಇಲ್ಲ. ಒಗ್ಗಟ್ಟಿನಿಂದ ಎಲ್ಲರೂ ಸೇರಿ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಚುನಾವಣಾ ಪ್ರಚಾರ ಪ್ರಾರಂಭ ಆಗ್ತಾ ಇದೆ ಹೊಸ ವರ್ಷಕ್ಕೆ. ಈ ಮಧ್ಯದಲ್ಲಿ ನಾನು ಈಗಾಗಲೇ ನೆನ್ನೆ ಹೇಳಿದ್ದೇನೆ, ನಿರ್ಮಲಾ ಸೀತಾರಾಮನ್ ಅವರು ಒಪ್ಕೊಂಡಿದ್ದಾರೆ. ನಾವು ಡ್ಯೂ ಟು ಎಲೆಕ್ಷನ್ ಕಮಿಷನ್ ಇಂದ ನಾವು ಕೇಳ್ಕೊಂಡಿದ್ದೇ ಆಗಿಲ್ಲ. ಬಟ್ ನಾವು ಅರ್ಜಿ ಹಾಕಿದ್ದು, ನಾವು ಕೇಳ್ಕೊಂಡಿದ್ದು 4-5 ತಿಂಗಳಿಂದ ಪ್ರೈಮ್ ಮಿನಿಸ್ಟರ್ ಹೋಗಿದ್ದು, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದು, ಮುಖ್ಯಮಂತ್ರಿಗಳು, ನಮ್ಮ ರೆವಿನ್ಯೂ ಮಿನಿಸ್ಟ್ರು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರು ಬಹಳ ಹಿಂದೆ ಇತ್ತು. ಮತ್ತು ಟೀಮ್ ಕೂಡ ಬಂದಿತ್ತು. ಬಹುಶಃ ಟೀಮನ್ನು ಅವರೇ ಕಳಿಸಿದ್ರು ಕೂಡ ಮರ್ತು ಬಿಟ್ಟಿದ್ದಾರೆ. ನಾವು ಈ ಕೋರ್ಟ್ ಕೂಡ ಹಾಕಿದ್ದೇವೆ. ಕೋರ್ಟ್ ಕೂಡ ಅಫಿಡವಿಟ್ ಆಗ್ತಿರೋ ಟೈಮ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರೋಂಥ ನ್ಯಾಯ ಈಗ ನಾವು ಫೆಡರಲ್ ಸಿಸ್ಟಮ್ ಅಲ್ಲಿ ಕೋರ್ಟ್ಗೆ ಹಾಕಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನಮಗೆ ನ್ಯಾಯ ದೊರಕಬೇಕು. ಈಗ ಕೂಡ ನಾನು ಒತ್ತಾಯ ಮಾಡ್ತೇನೆ, ಎಲೆಕ್ಷನ್ ಕಮಿಷನ್ಗೂ ಪಕ್ಷದ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ಬರಗಾಲಕ್ಕೆ ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಆಗಲಿ, ಕೋಡ್ ಆಫ್ ಕಂಡಕ್ಟ್ ಆಗಲಿ ಮಧ್ಯ ಪ್ರವೇಶಿಸಬಾರದು ಅನ್ನೋದು ಮೊದಲಿಂದ ಕೂಡ ಒಂದು ನಿಯಮ ಇದೆ. ಅದಕ್ಕೆ ಈ ಬರಗಾಲ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಮಧ್ಯೆ ಬರಬಾರ್ದು. ನಮಗೆ ಬರಬೇಕಾದಂಥ ಹಕ್ಕು, ನಮ್ಗೆ ಬರಬೇಕಾದಂಥ ನ್ಯಾಯ, ಬರಬೇಕಾದಂಥ ಹಣ ಕರ್ನಾಟಕ ರಾಜ್ಯಕ್ಕೆ ಒದಗಿಸ್ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತು ಬಹುಶಃ ನೀರಿನ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟೇ ಪರಿಸ್ಥಿತಿ ಇದ್ದು ಕೂಡ, ಬರಗಾಲದ ಪರಿಸ್ಥಿತಿ ಇದ್ದು ಕೂಡ ಎಲ್ಲ ಹಳ್ಳಿಗಳಲ್ಲಿ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾವು ಆದೇಶ ಕೊಟ್ಟಿದ್ದೇವೆ. ಬೆಂಗಳೂರು ನಗರದಲ್ಲಿ BJP ಕೊಟ್ಟಿದ್ದೇವೆ. ಭಾಳ ಸಮರ್ಪಕವಾಗಿ ಇವತ್ತು ನೀರಿನ ಸಮಸ್ಯೆ ಸ್ಟೇಜಲ್ಲಿ ಬಗೆಹರಿತಾ ಇದೆ. ಇದು ನನಗೆ ಬಹಳ ಸಂತೋಷವನ್ನು ತಂದಿದೆ. ಇಷ್ಟು ಹೇಳಿ ಮಿಕ್ಕಿದೇನಾದ್ರು ವಿಚಾರ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ. ನಾವು ಖರ್ಗೆ ಸಾಹೇಬ್ರಿಗೆ 1-2 ದಿನ ನೀವು ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಏಕೆಂದರೆ ಅವ್ರಿಗೆ ನಾರ್ತ್ ಕರ್ನಾಟಕದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಅವ್ರಿಗೆ ಭಾಳ ಡಿಮ್ಯಾಂಡ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಇಲ್ಲೂ ಕೂಡ ನಾವು ಹೇಳಿದ್ದೇವೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಟೆಂಟೇಟಿವ್ ಡೇಟ್ ಇದೆ, ಆಮೇಲೆ ನಾವು ತಿಳಿಸಿಸ್ತೇವೆ. ಗ್ಯಾರಂಟಿ ಬಗ್ಗೆ ಮಾತಾಡಿ ಅವರು ಬ್ಲಾಸ್ಟ್ ಆಗಿದಾರಲ್ಲ. ಗೋ ಬ್ಯಾಕ್ ಶೋಭಕ್ಕ ಅಂದ್ಬಿಟ್ಟು ಶೋಭಕ್ಕನ ನಮ್ಮ ಪಾಪ ಸದಾನಂದ ಗೌಡರು ಬ್ಲಾಸ್ಟ್ ಮಾಡ್ಬಿಟ್ರಲ್ಲ.
CT ರವಿಗೆ ಟಿಕೆಟ್ ಕೊಡ್ಲಿಲ್ಲ, ಅವರು ಬ್ಲಾಸ್ಟ್ ಆಗೋಯ್ತು. ತಮ್ಮಯ್ಯ ಬ್ಲಾಸ್ಟ್ ಮಾಡ್ದ, ವೋಟರ್ಸ್ ಬ್ಲಾಸ್ಟ್ ಮಾಡಿದ್ರು. ಎಲ್ಲಿ ಬಿಡಿ, ಅದೇನು ತೊಂದರೆ ಇಲ್ಲ. ಇಲ್ಲ, ಈಗ ಕೆಲವರೆಲ್ಲ ನಮಗೆ ಹೇಳ್ತಾ ಇದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ನಾನೀಗಾಗಲೇ B.Pharm ನಮ್ಮ ಅಸೂತಿಯವ್ರಿಗೆ ಕೊಟ್ಬಿಟ್ಟಿದ್ದೀನಿ, B.Pharm ಕೊಟ್ಟಿದ್ದೀನಿ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಲಿ ತೀರ್ಮಾನ ಆಗಿದೆ. ಅದು ಬಹಳ ಜನ ನನಗೆ ಸಜೆಸ್ಟ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ. ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಇನ್ನು ನಾನು ಊರಲ್ಲಿ ಇರಲಿಲ್ಲ, ನಾನು ಇನ್ನೂ ಮಾತಾಡಬೇಕು, ಲೋಕಲ್ ಹತ್ರ ಮಾತಾಡಬೇಕು. ಬಟ್ ನಮ್ಮ ಕ್ಯಾಂಡಿಡೇಟು ಯಂಗ್ಸ್ಟರ್ ಇದ್ದಾನೆ, ಹೊಸ ಮುಖ ಇದೆ. ಹಿಂದೆ ನಾವು ಟ್ರಯಲ್ ಮಾಡಿದ್ದು, ನಾವು ವೀರಶೈವರಿಗೆ ಕೊಟ್ಟು ನಾವು ಟ್ರಯಲ್ ಮಾಡಿದ್ದು. ಬಟ್ ಈಗ ನಮ್ಮದೇ ಆದಂಥ ಒಂದು ಆಲೋಚನೆಯಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ. ಬಟ್ ಪ್ರಪೋಸಲ್ ನಾನು ಇಲ್ಲ ಅಂತ ನಾನು ಹೇಳಿಕ್ ತಯಾರಿಲ್ಲ. ನಾನು ಚರ್ಚೆ ಮಾಡ್ತೀನಿ, ನಮ್ಮವ್ರದ್ದು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡ್ಬಿಟ್ಟು ಆಮೇಲೆ ನಾನು ವಿಷಯ ನಿಮ್ಮ ಹತ್ರ ಡಿಮ್ಯಾಂಡ್ ಕೊಟ್ಟಿರ್ಬೇಕು, ನನ್ನ ಹತ್ರ ಡಿಮ್ಯಾಂಡ್ ಇಲ್ಲ. ಬಟ್ ಪರಿಸ್ಥಿತಿ ಕೇಳ್ತಾ ಇದ್ದಾರೆ, ತಪ್ಪೇನಿಲ್ಲ, ಅವ್ರು ಕೇಳ್ತಾ ಇದ್ದಾರೆ. ಬಹಳ ಜನದ್ದು ಒತ್ತಡ ಇದೆ. ಹಂಗಂತ ನಾವು ಒಂದ್ಸತಿ ಕಾಂಗ್ರೆಸ್ ಪಾರ್ಟಿ ಒಂದು ತೀರ್ಮಾನ ಮಾಡಿದ್ಮೇಲೆ ವಿತೌಟ್ ಕಾನ್ಶಿಯಸ್ನೆಸ್ ನಾನು ಮಾಡಕ್ ಆ ಥರ ತೀರ್ಮಾನ ನಾನು ಮಾಡಕ್ ಹೋಗಲ್ಲ. ಏಕೆಂದ್ರೆ AICC ಅಧ್ಯಕ್ಷನು ವಿಶ್ವಾಸ ತೆಗೆದುಕೋಬೇಕು, ನಮ್ಮ ಎಲೆಕ್ಷನ್ ಕಮಿಟಿನೂ ವಿಶ್ವಾಸ ತೆಗೆದುಕೋಬೇಕು. ಆಮೇಲೆ ನಮ್ಮ ಇನ್ಚಾರ್ಜು ಮತ್ತು ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಆ ಜಿಲ್ಲಾ ಮಿನಿಸ್ಟರ್ಸ್ ಎಲ್ಲ ಕೇಳಿ ನಾವು ಮಾತಾಡೇ ತೀರ್ಮಾನ ಮಾಡಬೇಕು. ಬಟ್ ಅವರು ಸ್ವಾಮಿಗಳು ಮಾತ್ರ ಭಾಳ ಸೆಕ್ಯುಲರ್ ಸ್ವಾಮಿಗಳು. ಅವರು ಭಾಳ ದೊಡ್ಡ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದವರು, ಅದ್ರಲ್ಲಿ ಯಾವ ಥರದ ಅನುಮಾನ ಇಲ್ಲ. ಮೊದಲೇ ಬಂದ ನನ್ನ ಹತ್ರ ಈ ವಿಚಾರ ಗೊತ್ತಿತ್ತು ಅಂದರೆ ಭಾಳ ಸುಲಭವಾಗಿ ಆಗ್ತಿದ್ದರು. ಈಗ ಅದು ನಾನು ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಯಾರು ಹೇಳಿದ್ರಿ? ನೆನ್ನೆಲ್ಲ ಮೊನ್ನೆನೇ ಇದ್ರು. ಏನ್ ಬಂದು ಭಾಷಣ ಮಾಡಿದ ತಕ್ಷಣ ಪ್ರಚಾರ ಇದ್ದಂಗಿನ? ರಮೇಶ್ ಕುಮಾರ್ ಅವರು ಇದ್ರು. ರಮೇಶ್ ಕುಮಾರ್ ಅವರು ನಾನು ಜೊತೆಗೆ ಮುಳುಬಾಗಿಲು ದೇವಸ್ಥಾನಕ್ಕೆ ಹೋಗಿದ್ದು, ಮುಳುಬಾಗಿಲು ದೇವಸ್ಥಾನ ಪ್ರಚಾರಕ್ಕೆ ಬಂದು ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳೋರು ಅಷ್ಟೇ. ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿದ್ದಾರೆ ರಮೇಶ್ ಕುಮಾರ್ ಅವರು. ಕೆಲವರು ಒಂದೊಂದು ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮಾಡೋದಿಲ್ಲ ಅಂತ ಹೇಳ್ತಾರೆ, ಬೇರೆ ಪಾಲಿಟಿಕ್ಸ್ ಖಂಡಿತ ಮಾಡೇ ಮಾಡ್ತಾರೆ. ಈ ರಾಜಕಾರಣದಲ್ಲಿ ನಿಮ್ಗಿನ್ನ ಗೊತ್ತಿಲ್ಲ, ಸಾಯಗಂಟ ಒಂದು ಪಕ್ಷದ ಸಿದ್ಧಾಂತ ಏನಿರ್ತದೆ, ಎಲ್ಲಿವರೆಗೂ ಸರ್ವಿಸ್ ಮಾಡ್ತಾ ಇರ್ತಾರೆ. ಎಲೆಕ್ಷನ್ ರಾಜಕಾರಣಕ್ಕೂ ರಾಜಕಾರಣ ನಿವೃತ್ತಿಗೂ ಬಹಳ ವ್ಯತ್ಯಾಸ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.